ಈಗ ಈ ಸುದ್ದಿಗೋಷ್ಠಿ ವಿಷಯ ಇಷ್ಟೇ. ಏನಪ್ಪಾ ಅಂತಂದ್ರ ನಾವು ಹಲವಾರು ಸಲ ಭೂ ಸುಧಾರಣಾ ಕಾಯ್ದೆಯಲ್ಲಿ ಏನು ಪರಿಹಾರ ಬರ್ತದ ರೈತರಿಗೆ, ಭೂ ಸ್ವಾಧೀನ ಏನ ಇರ್ತದ, ರೈತರಿಗೆ ಜಮೀನಿಗೆ ಹೋದಂತ ನೀರಲ್ಲಿ ಮುಳುಗದಂತ ಜಮೀನಿಗೆ ಪರಿಹಾರ ಬರಬೇಕು. ಆ ನಿಟ್ಟಿನಲ್ಲಿ ಆ ಮನಿಗಳೇನು 70 ಮನಿಗಳದಾವ ಅಲ್ಲಿ ಅಂಕಲಿಗೆ ಒಳಗ. ಆ ನೀರಿನಲ್ಲಿ ಮುಳುಗದಂತ ಮನಿಗಳಿರ್ಬೋದು, ಹೊಲಗಳಿರ್ಬೋದು, ಆ ರೈತರಿಗೆ ಏನಪ್ಪಾ ಅಂತಂದ್ರ ಅದು ದುಡ್ಡು ಬರಬೇಕು. ಆ ನಿಟ್ಟಿನಲ್ಲಿ ಬರುವ ಕಾಲದಲ್ಲಿ ನಮ್ಮ ಶ್ರೀಗಳಾದಂತ ಅಂದೋಲ ಮುತ್ತೆ ಅವರು, ಅವ್ರಿಗೆ ನಾನು ಇಷ್ಟೇ ವಿನಂತಿ, ಅಂದೋಲ ಮುತ್ತೆ ಅವರು ಇಷ್ಟೇ ನಾ ವಿನಂತಿ ಮಾಡ್ತೀನಿ ನಿಮಗ, ಈ ರೈತರ ವಿಷಯದಾಗ ದಯವಿಟ್ಟು ನೀವು ಬರಬಾರ್ದು. ಈ ರೈತರು ಬಡವರು ಚಲೋರು ಬಿ ಅದಾರ, ಬಡವರು ಬಿ ಅದಾರ, ಆದ್ರೆ ದೊಡ್ಡ ರೈತರು ಬಿ ಅದಾರ, ಸಣ್ಣ ರೈತರು ಬಿ ಅದಾರ. ಈ ರೈತರಲ್ಲಿ ವಿಷಯದಲ್ಲಿ ತಾವು ಯಾಕೆ ಮುಂಚೂಣಿ ಮಾಡಿ ಅವ್ರ ಹತ್ರ ಹಣ ಪಡೆದು ಯಾಕೆ ನೀವು ಹಿಂಗ ಮಾಡ್ತೀರಿ ಅಂತ ನಮಗ್ ಗೊತ್ತಾಗಲ್ಲ. ಯಾರೋ ಶಿವಕುಮಾರ AW ಇರ್ಬೋದು, ಇವತ್ತು ರಮೇಶ್ ಇರ್ಬೋದು, ಅವ್ರ ಹತ್ರ ನೀವು ದುಡ್ಡು ತಗೊಂಡು ನೀವು ಏನದ 91 ಕೋಟಿ ರೈತರು ವಂಚನೆ ಮಾಡ್ಯಾರ ಅಂತ ಹೇಳಿ ನೀವು ಏನದ ಪತ್ರಿಕೆ ಗೋಷ್ಠಿಯಲ್ಲಿ ಪತ್ರಿಕೆ ಮಾಡ್ತೀರಿ, ನೀವು ಆರೋಪ ಮಾಡ್ತೀರಿ. ನೀವು ಅದಕ್ಕೆ ಮಾಡೋದಿದ್ದೀರ, ನೀವು ಕಾವಿಯನ್ನು ಬಿಚ್ಚಿಟ್ಟು ಮನೆಯಾಗಿಟ್ಟು ನೀವು ಏನಪ್ಪಾ ಅಂತಂದ್ರೆ ಇದಕ್ಕೆ ಹೇಳಿರಿ, ಒಂದು ಪ್ಯಾಂಟ್ ಅಂಗಿ ಹಾಕೊಂಡು ಹೇಳಿರಿ ನೀವು. ಈಗ ಇನ್ನಿತರ ಸ್ವಾಮೀಜಿ ಗುರುಜಿಯರ, ನಮ್ಮ ಅತಿಲೇರಿ ಗುರುಗಳು ಅದಾರ, ಮತ್ತೆ ಇಲ್ಲೇ ನಮ್ಮ ಪಾಳಮುತ್ತಿಯವರು ಅದಾರ, ಮತ್ತು ಇಲ್ಲಿ ನಮ್ಮ ಸಣ್ಣ ಚಿಕ್ಕ ವಯಸ್ಸದವರು ಮಾದನಿಪುರ್ಗ ಶ್ರೀಗಳರ, ಅವರು ಬಹಳ ಚಿಕ್ಕ ವಯಸ್ಸದ. ಮತ್ತು ನಮ್ಮ ಇನ್ನೊಬ್ರು ಕೆಸರ್ಜಿಯೊಳಗ ಮುತ್ತಿಯವರು ಅದಾರ, ನಮ್ಮ ಬಬಲಾದಿ ಮುತ್ತಿಯವರು ಅದಾರ. ಯಾರಾದರೂ ರೈತರ ಬಗ್ಗೆ ಒಂದು ಏನಾದರೂ ಅವ್ರು ಅಪೋದನೆ ಮಾಡ್ತಾರೆ, ನೀವು ಹೋಗಿ ಅವ್ರ ಬಳಿ ಒಂದ್ ಸ್ವಲ್ಪ ಕಲೀರಿ. ನಾವ್ ಹೇಳೋದಿಷ್ಟೇ ನಿಮಗ, ಈ ದಿನ ನಾವು ನಿಮಗೇನು ಬಿ ಅಂದಿಲ್ಲ. ಈಗ ನೀವು ಅಂತವೆಲ್ಲ ಕೆಲಸ ಬಿಟ್ಟು ಯಾರಾದರೂ ಭಕ್ತರು ಬರ್ಬೇಕಾದ್ರೆ ಒಂದು ಮುತ್ಯನ ಬಲ್ಲಿ ಭಕ್ತರು ಬರ್ಬೇಕಾದ್ರೆ ಆ ಮುತ್ಯ ಏನಪ್ಪಾ ಅಂತಂದ್ರ ನಮಗ ಎಲ್ಲಾ ಚಲೋ ಹೇಳ್ತಾರ ಅಂತ ಹೇಳಿ ಸಾವಿರಾರು ಗಂಟ್ಲೆ ಭಕ್ತರು ಕೂಡ್ತಾರ. ಈ ನಾವೀಗೇನು ಹೆಸರು ಹೇಳದಲ್ಲ, ಅಪ್ಪವ್ರ ಬಲ್ಲಿ ಸಾವಿರಾರು ಜನ ಏನಪ್ಪಾ ಅಂತಂದ್ರೆ ಅವರು ನುಡಿಮುತ್ತುಗಳು ಕೇಳಸಲೆ ಕೂಡ್ತಾರ. ವಿನಾ ಇದು ಯಾರಾದರೂ ಇದರಲ್ಲಿ ಪಾಣಿಯಲ್ಲಿ ದುಡ್ಡು ಹೊಡೆಯೋದು, ಯಾರಲ್ಲಿ ಇದು ಹೊಡೆಯೋದು, ಇಂಥದ್ರಲ್ಲಿ ಬಂದು ನೀವು ನಿಮ್ಮ ಹೆಸರು ನೀವೇ ಖರಾಬ್ ಮಾಡ್ಕೋಗತ್ತೀರಿ. ಅದಕ್ಕೆ ನಾ ಹೇಳೋದು ಇಷ್ಟೇ ನಿಮಗ, ನೀವು ಒಂದು ವೇಳೆ ಮುತ್ಯ ನೀವು ಇದ್ರ ಇವತ್ತೇ ನೀವು ಏನಪ್ಪಾ ಅಂತಂದ್ರೆ ಬಿಡ್ಬೇಕಾವೆಲ್ಲ. ಈ ರೈತರ ಬಗ್ಗೆ ಮಾತಾಡೋದು, ಗರೀಬರ ಬಗ್ಗೆ ಮಾತಾಡೋದು, ಇನ್ನಿತರ ಮಾತಾಡೋದು ಬಿಟ್ಟು ನೀವು ಆಂದೋಲನದಾಗ ನಾವು ಹೇಳೋದು ಅಷ್ಟೇ, ನೀವು ಆಂದೋಲನ ಮುತ್ಯ ದೊಡ್ಡ ಹೆಸರದ ನಿಮ್ದು, ನಿಮ್ಮ ಹೆಸರು ನೀವೇ ಕಳ್ಕೋಗತ್ತೀರಿ. ಈಗ 91 ಕೋಟಿ ಏನು ನೀವು ರೈತರು ಇದು ಲೂಟಿ ಹೊಡಿಗತಾರ ಅಂತ ಹೇಳ್ತೀರಿ. ನಿಮ್ದಿದ್ರ ಪಾಣಿಗಳು ನಿಮ್ಮಲ್ಲಿ ಯಾವ ಆಫೀಸ್ದಾಗ ಹೊಡೆದಾರ ತೋರಿಸ್ರಿ. ನೀವು ಖರೇನೆ ನೀವು ಪತ್ರಿಕೆ ಗೋಷ್ಠಿ ಮಾಡಿರಿಲಿ, ಇಲ್ಲಿ ತೋರಿಸಿ ನಮ್ಗೆ ಹೇಳ್ತೀನಿ. ಇಲ್ಲ ಆದ್ರೆ ನೀವು ಗುಂಡಾವರ್ತನೆಗಳು ಬಿಟ್ಟು ಮನ್ಯಾಗ ಕೊಡ್ರಿ. ನೀವು ಇಲ್ಲಾದ್ರೆ ತೋರಿಸ್ಬೇಕಾದ್ರೆ ನಮಗ 91 ಕೋಟಿ ಯಾರು ರೈತರಿಗೆ ಅಕೌಂಟ್ ಹೋಗ್ಯಾವ ತೋರಿಸ್ರಿ. ನಾನು ಹೇಳೋದಷ್ಟೇ, ಈಗ 2-3 ದಿನದಾಗ ನೀವು ತೋರಿಸ್ಬೇಕಾದ್ರು ಅಕೌಂಟ್ ಹೋಗೋದು ರೈತರಿಗೆ, ಮನಿಗಳು ಓದೋದಕ್ಕೆ 91 ಕೋಟಿ ಯಾರಿಗೆ ಕೊಟ್ರ ತೋರಿಸ್ರಿ. ಅದಕ್ಕೆ ನಾ ಏನ್ ಹೇಳ್ತೀನಿ, ಅದು ಬಿಟ್ಟು ನೀವು ಏನದ ಶಾಂತ ರೀತಿಯಿಂದ ನೀವು ಕೂಡ್ಬೇಕು. ನಿಮ್ಮ ಮರ್ಯಾದೆ, ನಿಮ್ಮ ಗೌರವ ನಿಮ್ಮ ಹತ್ರ ಇಟ್ಕೋಬೇಕು. ಇನ್ನೂ ಅದಕ್ಕೆ ಮುತ್ಯನ ಜಾಗಿನ ಮುತ್ತೇರು ಇರ್ಬೇಕು. ಅದು ಬಿಟ್ಟು ನೀವು ಅದು ಪ್ರೆಸ್ ಮೀಟ್ ಮಾಡದ, ಇದು ಪ್ರೆಸ್ ಮೀಟ್ ಮಾಡಿ ಅಧಿಕಾರಿಗಳಿಗೆ ಕೈಗೊಂಬೆ ಮಾಡ್ಕೊಂಡು ಅವ್ರ ಹತ್ರ ದುಡ್ಡು ತಗೊಂಡು, ಯಾವ ಶಿವಕುಮಾರ್ ಮಸಳೆ ಬಲ್ಲಿ 25 ಲಕ್ಷ ಕೊಟ್ಟು ದುಡ್ಡು ಕೇಳೋಣ ರೈತರಿಗೆ. 5 ಲಕ್ಷ ರೂಪಾಯಿ ಪ್ಲಾಟ್ ಮಾರಿ ಈಗ ನಂಬಲ್ಲಿ 5 ಲಕ್ಷ ರೂಪಾಯಿ ಪ್ಲಾಟ್ ಮಾರಿ ದುಡ್ಡು ಕೊಟ್ಟರೆ ಈಗ ಅವನಿಗೆ ಪೂರಾ ಈಗ 10 ಲಕ್ಷ ಮಾತಾಡೇ ನಾವು, ಅವನಿಗೆ 5 ಲಕ್ಷ ತಗೋಣ. ಆಲ್ರೆಡಿ 25 ಲಕ್ಷ ಡಿಮ್ಯಾಂಡ್ ಇಟ್ಟ ನಾವು. ಆ ನಿಟ್ಟಿನಲ್ಲಿ ನಾವ್ ಹೇಳೋದಿಷ್ಟೇ, ನೀವು ಒಂದು ವೇಳೆ ಹಾದಿಗೆ ಇಳಿದ್ರೆ ನೀವು ಹೆಂಗ್ ಬರ್ತದ ಹಂಗ್ ಬರ್ತೇವೆ ನಾವು. ನಿಮ್ಗ ಸರಿಯಾಗಿ ನಾನು ಹೇಳೋದಿಷ್ಟೇ, ನೀವು ಯಾವುದೇ ಇರ್ಬೋದು, ಮುತ್ಯಗಳ ಅಪ್ಲೆ ದೊಡ್ಡ ಸ್ಥಾನದಾಗಿದ್ರಿ, ದೊಡ್ಡವ್ರ ಅಪ್ಲೆ ಇರಿ. ನೀವು ನಾ ಹೇಳೋದಲ್ಲ, ಅಭಿನವ ಶ್ರೀ ಗುರುಗಳದಾರ ನಮ್ಮ ಮಾದನಿಪುರ್ಗದ, ಅವ್ರ ಬಲ್ಲಿ ಕಲೀರಿ ಹೋಗಿ. ಅವ್ರು ಹ್ಯಾಂಗ, ಅವ್ರ ಚಿಕ್ಕ ವಯಸ್ಸೇನು, ಅವ್ರು ಮಾತಾಡೋದೇನು, ಯಾರು ಭಕ್ತರಿಗೆ ಹೆಂಗ್ ಮಾತಾಡ್ತಾರ ಅಂತವೆಲ್ಲ ಕಲೀರಿ. ನೀವು ಇನ್ನ ಕಲ್ತಂಗ್ ಕಾಣಿಸಲ್ಲ. ಆ ನಿಟ್ಟಿನಲ್ಲಿ ನಾ ಹೇಳ್ತೀನಿ, ಮುಂದೆ ಬರುವಂತ ದಿನಗಳಲ್ಲಿ ಇಂಥವೇನು ರೈತರ ವಿಷಯದಾಗಲಾಗ್ಲಿ, ಬಡವರ ಬಗ್ಗೆ ಆಗ್ಲಿ ಬಂದ್ರ ನಾವು ನೆಟ್ಟಕ್ಕಿರಲ್ಲ. ಏನಪ್ಪಾ ಅಂತಂದ್ರೆ ನಾವು ಬೀದಿಗಿಳಿದು ರೈತ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಕೂಡಿ ನಾವು ಒಂದು ಉಗ್ರವಾದ ಹೋರಾಟ ನಿಮ್ ಸಲಕ್ ಹಾಕೋಬೇಕಾಗ್ತದ. ಆಲ್ರೆಡಿ 5 ಲಕ್ಷ ಕೊಟ್ಟದ ಆಲ್ರೆಡಿ ಅದ, ಮೊಬೈಲ್ ಇಸ್ಕೊಟ್ರ ಅವ್ರಿಗೆ 5 ಲಕ್ಷ ಸರ್. ಅವನಿಗೆ ಶಿವಕುಮಾರ ಮಸಾಳ್ಯಾಗ 5 ಲಕ್ಷ ಕೊಟ್ಟದು, ಐಫೋನ್ ತಗೊಂಡು ಆಲ್ರೆಡಿ ಈಗ ನಮ್ಮ ಹತ್ರ ರಿಕಾರ್ಡ್ಕಿ ಸಾತದ.
5 ಲಕ್ಷ ತಗೊಂಡಿ ಅವ ಶಿವಕುಮಾರ್ ಮಸಳೆ ಈ ಸ್ವಾಮಿಗೆ ಏನೋ ದುಡ್ಡು ಕೊಟ್ಟು ತಂದಿ ಇದಕ್ ನಿಂದಿಸಿರೈತಿ ಇಲ್ಲಿ ಪ್ರಸ್ತಾವನೆ ಮಾಡಕ ಇದಕ್ಕ ಅದಕ್ಕ ದಯಮಾಡಿ ತಮಗ ನಾ ಸರ್ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟದು ಮೊಬೈಲ್ ಕೊಟ್ಟದು ಅದಾರ ಸರ್ ಬಿಲ್ ಅದ ರೀ ಬಿಲ್ ಅದ ಆದ್ರ ಶಿವಕುಮಾರ್ ಮಸಳೆ ಇರ್ಬೋದು ಯಾವುದೇ ಅಧಿಕಾರಿ ಇರ್ಬೋದು ಒಂದ್ ವೇಳೆ ಇಂಥವಾದ್ರ ಅವ ಏನದ ಎಸ್ಟಿಮೇಟ್ ಮಾಡ್ತೀನಿ ಅಂತ ಹೇಳಿ ರೈತರದ್ದು ಎಲ್ಲ ದುಡ್ಡು ಹಾಕ್ತೀನಿ ಅಂತ ಹೇಳಿ 5 ಲಕ್ಷ ತಗೊಳ್ಳೋಣ 25 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟು ಮತ್ತ ಶಿವಕುಮಾರ್ ಮಸಳೆ ಮತ್ತ ರಮೇಶ್ ಜೈ AW ಕಲ್ತಿ ಇಬ್ರು ಕಲ್ತಿ ಅವರು ರೈತರಿಗೆ ಆಟ ಮಾಡಿರ್ತಾರ ಅದನ್ನು ಬಿಟ್ಟು ಅದು ಏನದ ರೈತರದ್ದು ಏನದ ಮಾಡಿ ಕೊಡ್ಬೇಕು ಅದು ರೈತರದ್ದು ಏನದ ಅಂಕಲಿಗೆ ಗ್ರಾಮದ ಏನದ ಮನಿಗಳದು ಇರಬಹುದು ಪ್ರಪೋಸಲ್ ಕಳಿಸಿ ಅದು ಏನದ ರೈತರಿಗೆ ಸಿಗಂಗ ಮಾಡ್ಬೇಕು ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರ ನಾವು ಇಡೀ ಗುಲ್ಬರ್ಗದಾಗ ಈಗೇನು ನಾವು ನಿನ್ನೆ ತಾನೇ ನಾವು ಏನಪ್ಪಾ ಅಂತಂದ್ರೆ ಕಲಬುರಗಿ ಬಂದ್ ಮಾಡಿದೆವು ನಾವೇನು ಹೆಚ್ಚಿಗೆ ಜನ ಇದ್ದಿದ್ದಿಲ್ಲ ಅಂದ್ರೂ ನಮಗ್ ಮಂದಿ ಸಾಥ್ ಕೊಟ್ಟದ ಅವ್ರಿಗೂ ನಾವು ಧನ್ಯವಾದ ಹೇಳ್ಬೇಕಾಗ್ತದ ಅದಕ್ಕ ನಾ ಹೇಳೋದಷ್ಟೇ ಈ ರೈತರ ವಿಷಯದಾಗ ಮನಿಗಳ ವಿಷಯದಾಗ ದಯಮಾಡಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಇದರ ಕೈ ಹಾಕಬಾರದು ಇದು ನಮ್ಮ ವಿನಂತಿ ಅದ ನಮ್ಮ ಒತ್ತಾಯನು ಕೂಡ ಅವ್ರಿಗೆ ಅದ ಸರ್ ಜೈ ಭೀಮ್ ದೊಡ್ಡಮನಿ ಅಡ್ವೊಕೇಟ್ ಸರ್ ಇದು ಶಿವಕುಮಾರ್ ಮಸಾಳೆ ಮತ್ತು ರಮೇಶ್ ಇವರು AW ಮತ್ತು ಸೆಕ್ಷನ್ ಇಂಜಿನಿಯರ್ ಇವು ಕರೆಕ್ಟ್ ಮಾಹಿತಿ ಕೊಡ್ಲಾರ್ದೇನೆ ಆಂದೋಲಶ್ರೀ ಅವರು ಗೌರವಾನ್ವಿತರ ಆಂದೋಲಶ್ರೀಗೆ ಮಿಸ್ ಇನ್ಫಾರ್ಮೇಶನ್ ಕೊಟ್ಟು ಕೇಸಿದ್ರ ಇದು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಪ್ರಿಯಾಂಕ್ ಖರ್ಗೆ ಅವರ ಸಂಬಂಧಿ ವಕೀಲ ಇದ್ದ ಸಲಕ ಇವ ಎಲ್ಲ ರೈತರಿಗೆ ಕೂಡ್ಕೊಂಡು ಕೇಸಿಂದ್ರ ಹಣ ಲೂಟಿ ಮಾಡ್ಲತ್ತಾನ ಇದಕ್ಕೆಲ್ಲ ಕುಮ್ಮಕ್ಕು ಪ್ರಿಯಾಂಕ್ ಖರ್ಗೆ ಅವ್ರದದ ಅಂತ ಆರೋಪ ಮಾಡಿದ್ದಾರೆ ನಾನು ಹೇಳ್ತೀನಿ ಇಷ್ಟೇ ಇದು ವಕೀಲಂದು ಕೆಲಸ ಇಲ್ಲ ಪ್ರಪೋಸಲ್ ಕಳ್ಸೋರು ಯಾರು ಇದು ಭೂಮಿ ಕಳ್ಕೊಂಡ್ ಮೂಲಕ ಮನೆ ಕಳ್ಕೊಂಡ್ ಮೂಲಕ ಪ್ರಸ್ತಾವನೆ ಸಲ್ಲಿಸ್ರಿ ಅಂತೇಳಿ ಈ ನಿರಾಸ್ತಿರೋದು ಭೂಮಿ ಕಳ್ಕೊಂಡ ನಿರಾಸ್ತರು ಮನೆ ಕಳ್ಕೊಂಡು ನಿರಾಸ್ತಿರು ಹರ್ಸೂರ್ ಸಬ್ ಡಿವಿಷನ್ಕ ಮತ್ತೆ ಹೆಬ್ಬಾಳ ಡಿವಿಷನ್ಕ ಕಚೇರಿಗಳ ಅಲೆದಾಡಿದ ನಂತರ ಏನ್ರಿ ಪ್ರಸ್ತಾವನೆ ಅವರೇ ಸಲ್ಲಿಸ್ತಾರ ಇದು ಅವ್ರ ಜವಾಬ್ದಾರಿ ಅದ ಅವರೇ ಕಳ್ಸ್ಯಾರ ಕಳಿಸ ನಂತರ ಅವಾರ್ಡಿಗೆ ಬಂದದ ಅವಾರ್ಡ್ ಅನುದಾನ ಕೇಳ್ಯಾರ ಅನುದಾನ ಬರ್ಬೇಕಾದ್ರೆ ಒಂದು FRL ರಿಪೋರ್ಟ್ ಹಾಕ್ರಿ ಅಂತಂದಾರ FRL ರಿಪೋರ್ಟ್ ಹಾಕ್ಬೇಕಾದ್ರೆ ಇವರು AW ಮಸಾಳೆ ಏನ್ ಮಾಡ್ಯಾರ ಇದು 25 ಲಕ್ಷ ರೂಪಾಯಿ ಕೇಳತ್ತಾರ ಇವ್ರು ರೈತರು ಎಲ್ಲಿ ತಂದು ಕೊಡ್ಬೇಕು ಆ ಮನಿದ್ ಎಸ್ಟಿಮೇಟ್ ಮಾಡ್ಲಿಕ್ಕೂ ಇದು ಎಷ್ಟು 4 ಕೋಟಿ ರೂಪಾಯಿನೇ ಅದ ಅದು ಎಸ್ಟಿಮೇಟ್ ಇದು ಸ್ಪೆಷಲ್ DC ಬೆಳಗಾವಿನಿಂದ ಒಂದು ಆಪ್ಷನ್ ಕೊಟ್ಟಾರ ಸರ್ ನೇರ ಖರೀದಿ ಒಂದ್ ವೇಳೆ ಒಬ್ಬ ರೈತ ಮನಿ ಕಳ್ಕೊಂಡು ಹೋಗ್ತಾರ ನೇರ ಖರೀದಿ ಮಾಡ್ರಿ ಇದು ಸರ್ಕಾರಕ್ಕೆ ಅಂದ್ರೆ ಹೆಚ್ಚಿನ ದುಡ್ಡು ಕೊಡೋದು ಹೊರೆ ತಪ್ಪದ ಅಂತ ಹೇಳ್ಕಿಸಿದ್ರೆ ಇವ್ರಿಗೆ ಕೇಳ್ಯಾರ ರೈತರು ಪ್ರಮಾಣ ಪತ್ರ ಕೊಟ್ಟಾರ ಸರ್ ಇದ್ರಿ ನಾವು ನೇರ ಖರೀದಿ ತಯಾರಿದ್ದೀವಿ ಅಂತೇಳಿ ಅದ್ರದ್ದು ನೇರ ಖರೀದಿನೂ ಎಸ್ಟಿಮೇಟ್ ರೆಡಿ ಮಾಡ್ಲಿಕ್ಕೆ ಅದು ಸುಮಾರು 4 ಕೋಟಿ ರೂಪಾಯಿ ಅದ ಅದಕ್ಕೂ 5 ಲಕ್ಷ ರೂಪಾಯಿ ಕೇಳೋದ ಸಲಕ ಈ ರೈತರೆಲ್ಲರೂ ಕೂಡ್ಕೇಸಿದ್ರ ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡು ರೊಕ್ಕ ತಗೊಂಡಾನಂತವ ಅದಕ್ಕೂ ಅವ್ರು ಬಂದ್ ಹೇಳಿದ್ರು ಅದು ಆದ ನಂತರ ಇದು ಮನಿಗಳದ್ದು ಇಲ್ರಿ ಇದು ಫೇಕ್ ಅದ ಅಂತ ಹೇಳ್ತಾರ ಇದು ನಿಮ್ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಮನೆಗೆ ಪ್ರಪೋಸಲ್ ಕಳ್ಸಿದ ನಂತರ ನೋಟಿಸ್ ಆಯ್ತು ನೋಟಿಸ್ ಆದ್ಮೇಲೆ JMC ಆಯ್ತು ಆದ್ರ ಫೈಲ್ ವಿಷೇಟ್ ಆಯ್ತಲ್ರಿ ಆದ್ಮೇಲಕ ರೈತರಿಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡೋ ಬಟ್ಟಿಗೆ ಹೈಕೋರ್ಟಿಗೆ ಹೋದ್ರ ಸರ್ ಆ ಹೈಕೋರ್ಟಿಗೆ ಹೋದ ನಂತರ ಆದೇಶ ಆಗ್ಯದ ಈ ಎಲ್ಲಾ ಮನಿಗಳು ಕಳ್ಕೊಂಡು ಏನ್ ಅವರಲ್ಲ ರೈತರದ್ದು ಮನಿಗಳು ಕರೆಕ್ಟ್ ಅವ ಅದಕ್ಕೆ ಪಂಚಾಯತ್ ರೆಕಾರ್ಡ್ ಅದ ಇಲ್ಲಿ ನೋಡ್ರಿ ಇದು DCB ಬುಕ್ ಅದ ಇದು ಪ್ರೊಸೀಡಿಂಗ್ಸ್ ಅದ ಇಲ್ಲಿ ನೋಡ್ರಿ ಇದು ಪಂಚಾಯತ್ ಪ್ರೊಸೀಡಿಂಗ್ಸ್ ಅದ ಈ ಎಲ್ಲಾ ದಾಖಲಾತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಗಣತವ್ಯತೆ ನ್ಯಾಯಾಲಯ ಸ್ಯಾಟಿಸ್ಫೈಡ್ ಹಾಕಿಸಿದ್ರ ಆರ್ಡರ್ ಮಾಡಿದಾರ ಯಾರಿಗೆ ಡೈರೆಕ್ಷನ್ ಮಾಡಿದಾರ ರೇಟ್ನಾಗ ಏನಂತ ಈ ಮನಿಗಳು ಕರೆಕ್ಟ್ ಇದ್ದ ಸಲಾಗ ಇವ್ರದ್ದು ಪ್ರಸ್ತಾವನೆ ಸಲ್ಲಿಸಿ ಭೂ ಪರಿಹಾರ ಕೊಡ್ರಿ ಅಂತ ಹೇಳಿ ಅದಕ್ಕೆ ನೇರ ಖರೀದಿಗೂ ಒಪ್ಪಿದ ನಂತರ ಈಗ DC ಕಚೇರಿಗೆ ಅಂದ್ರೆ ಪ್ರಪೋಸಲ್ ಕಳ್ಸ್ತಾರ 4 ಕೋಟಿ ರೂಪಾಯಿ ಆಗ್ತದ ಅಂತ ಹೇಳಿ ಬಟ್ ಅಲ್ಲಿ ಚಂದ್ರಕಲಾ ಮೇಡಮ್ ಏನ್ ಮಾಡ್ಯಾರ್ರಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಹೈಕೋರ್ಟ್ ರೇಟ್ ಇದು ಏನದಲ್ಲ ಜಜ್ಮೆಂಟ್ ಪ್ರಕಾರ ಮಾಹಿತಿ ತಗೋಲಾರ್ದೇನೆ ಏನ್ ಮಾಡ್ಯಾಳ ಇದು ಫೈಲ್ ವಿಷಯ ಒಂದೇ ಗಮನದಾಗ ಇಟ್ಕೊಂಡು ಕೇಸ್ ಫೈಲ್ ವಿಷಯ ಆಗ್ಲಿಕ್ಕೆ ಕಾರಣ ಯಾರು ಆ ಸಂದರ್ಭದಲ್ಲಿ ಇದ್ದಂತ ಇಂಜಿನಿಯರ್ಸ್ ಯಾರು ನೌಕರದಾರ ಯಾರು ಅವ್ರ ಮೇಲೆ ಯಾಕೆ ಶಿಸ್ತು ಕ್ರಮ ತಗೊಂಡಿಲ್ಲ ಅಂತ ಇದು ಕ್ವಾರಿ ಹಾಕಿಸಿದ್ ಇದು ರಿಪ್ಲೈ ಕೊಡ್ರಿ ಅಂತ ಹೇಳಿ WE ಆಫೀಸ್ ಕೊಳ್ಳಿ ಹಾಕ್ಯಾರ ಸರ್ 1 ವರ್ಷ ಐತ್ ಸರ್ ಕಾಲ ಹಣ ಆಲತ್ತ ಇನ್ನ ರಿಪ್ಲೈ ಕೊಟ್ಟಿಲ್ಲ ಅದು ಒಂದೈತ್ ಸರ್ ಇದು ಬರೀ 4 ಕೋಟಿ ರೂಪಾಯಿ ಮನಿ ಸರ್ ಒಂದು ಮನಿ 74 ಎಕರೆ ಜಮೀನು ಸಂಬಂಧಪಟ್ಟದ್ದು ಮುಳುಗಡೆ ಸರ್ ಮುಳುಗಡೆ ಆದ ಜಮೀನುಗಳಿಗೆ ಭೂ ಪರಿಹಾರ ಕೊಡ್ರಿ ಅಂತ ಹೇಳಿ ಅಲೆದಾಡಿದ ನಂತರ ಸರ್ 2018 ಪ್ರಸ್ತಾವನೆ ಕಳಿಸಿದ್ರು ಸರ್ ಏನ್ರಿ ಆ ಸಂದರ್ಭದಲ್ಲಿ ಇದ್ದಂತ AW ಜೈಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಪರಿಶೀಲಿಸಿ ಪ್ರಸ್ತಾವನೆ ಸಲ್ಲಿಸಿದ್ರು ಅದು ಪ್ರಕ್ರಿಯೆ ಆಯ್ತು ಸರ್ ನೋಟಿಸ್ ಆಯ್ತು JMC ಆಯ್ತು JMC ಗಿರ್ರಿ ಇದೇ ಶಿವಕುಮಾರ್ ಮಸಾಳೆ ರಮೇಶ್ ಇವ್ರ ಹತ್ರ ದುಡ್ಡು ಕೇಳಿದ್ರು ಏನು ಕೌಂಟರ್ ಸೈನ್ ಮಾಡ್ಲಿಕ್ಕೆ ದುಡ್ಡು ಕೇಳಿದ್ರು ಅಂತ ಆಗ ಅವಾಗನು ಸಹ ಡಿಮ್ಯಾಂಡ್ ಪ್ರಕಾರ ಅವರು ಹೆಂಗ್ ಮಾಡ್ಬೇಕು ಇಷ್ಟು 10-15 ವರ್ಷ ನಾವು ಅಲ್ದಾಡಿವಿ ಇವ ಕೇಳತನ ಮತ್ತೆ ಏನ್ ಮಾಡ್ಬೇಕು ಇವ ಮತ್ತೆ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೂ ನಾವು ಮಾತಿ ಬೆಲೆ ಕೊಟ್ಟು ಕೇಸಿಂದ್ರೆ ಅಲ್ಲಿನೂ ರೊಕ್ಕ ಕೊಟ್ರ
ಇವು ಇಲ್ಲಿ ರೈತರದ ಅವ್ರ ಮುಖಾಂತರ ನೀವು ಕೇಳ್ರಿ ಕೊಟ್ಟಿಲ್ಲ ಅಂತ ಅದನ್ನು ಕೇಳಿ ಒಂದ್ ಮಾತು ಇನ್ನೊಂದ್ ಸರ್ ಕನ್ಕ್ಲೂಷನ್ ಮಾಡ್ತೀನಿ ಸರ್. ಇದು ಬರೀ ಅವಾರ್ಡ್ ಇಲ್ರಿ, ಬರೀ 9 ಕೋಟಿ ರೂಪಾಯಿ ಅದ ಸರ್. 9 ಕೋಟಿ ಪರಿಹಾರ ಧನಕ ಅದು ಇನ್ನ ರೈತರಿಗೆ ಬಂದಿಲ್ಲ. 4 ಕೋಟಿ ಬಿ ಮನಿ ಇದು ರೈತರ ಖಾತೆಗೆ ಬಂದಿಲ್ಲ. ಹಾಗಾಗಿ ಇದು ಪ್ರಿಯಾಂಕ್ ಖರ್ಗೆ ಅವ್ರದ ಮೇಲೆ ಆರೋಪ ಮಾಡೋದು ಆಯ್ತು. ನಾ ವಕೀಲ, ನನ್ನ ಧರ್ಮ ಅದ, ನನ್ನ ವಕೀಲ ವೃತ್ತಿ ಧರ್ಮ ಏನಂತಂದ್ರೆ ಯಾವುದೇ ಕೇಸ್ ಇರ್ಲಕ್ ಅದು ನಡ್ಸೋದು ನನ್ನ ಜವಾಬ್ದಾರಿ. ಪ್ರೊಫೆಷನಲ್ ಎಥಿಕ್ಸ್ ಏನಾಗ್ತದೆ, ಯಾವುದೇ ಕೇಸ್ ಇರಲಿ ಮಾಡಬೇಕು, ನಾ ಮಾಡ್ತೀನಿ ಸರ್. ಅದು ಇದು ಬಿಟ್ಕೇಸಿ ವಕೀಲ ಕೂಡ್ಕೊಂಡು ಸಚಿವರ ಆಪ್ತಾನ ಸಚಿವರು ಆದೇಶ ಅವರೆಲ್ಲರೂ ಒಂದು ಅಲಿಗೇಷನ್ ಮಾಡ್ರಿ ಫೇಕ್ ಅಲ್ಲಿ. ಹಾಗಾದ್ರೆ ಈ ಸಮಾಜದ ತುಳಿತಕ್ಕೊಳಗಾದವರು ಮಿನಿಸ್ಟರ್ ಆಗ್ಬಾರ್ದ, ವಕೀಲರು ಆಗ್ಬಾರ್ದ ಸರ್. ಅದನ್ನು ಒಂದು ಕನ್ಕ್ಲೂಷನ್ ಸರ್, ಕನ್ಕ್ಲೂಷನ್ ಅದ. ಹಾಗಾಗಿ ನಾನು ಇಲ್ಲಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ, ಈ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಮಾಡೋದು ಶುದ್ಧ ಸುಳ್ಳದ. ಆಯ್ತು 91 ಕೋಟಿ ರೂಪಾಯಿ ಸಂಚು ಇದು ಲೂಟಿ ಮಾಡಾಕ ರೈತರು ಸಂಚು ಮಾಡ್ಲತ್ತಾರಂತ ಶುದ್ಧ ಸುಳ್ಳದ. ಅದಕ್ಕ ಘನತೆ ವ್ಯಕ್ತ ಸ್ವಾಮೀಜಿ ಅವರೇ ತಮ್ಮಲ್ಲಿ ಇಷ್ಟೇ ಕಳಕಳಿಯ ವಿನಂತಿ ಏನಂತಂದ್ರ, ಈ ರೈತರ ಪರವಾಗಿ ನಿಲ್ರಿ. ರೈತರಿಗೆ ಬರೆಯಂತ ಪರಿಹಾರ ಧನವನ್ನು ಆದಷ್ಟು ತಮ್ಮ ಕೈಲಿ ಸಾಧ್ಯ ಆಗೈತೆ ಅಂದ್ರ ಎಲ್ಲಿ ಹೇಳ್ಬೇಕು ಹೇಳಿಕೆಸಿಂದ್ರ ಅವ್ರ ಖಾತೆಗೆ ದುಡ್ಡು ಜಮಾ ಮಾಡಾಗ ಸಹಾಯ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಮೊನ್ನೆ ಸಿದ್ದಲಿಂಗ ಸ್ವಾಮಿ ಅವರು ಮೊನ್ನೆ 11 ಮತ್ತು 10 2025 ಪ್ರೆಸ್ ಮೀಟ್ ಮಾಡಿದಾರೆ. ಆ ಪ್ರೆಸ್ ಮೀಟ್ ನಲ್ಲಿ 91 ಕೋಟಿ ಸರ್ಕಾರದ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ ಅಂತ ರೈತರ ಮೇಲೆ ನೇರವಾಗಿ ಆರೋಪ ಮಾಡ್ಯಾರ. ಈ ರೈತರು ಇವ್ರು ಬರದೇ 9 ಕೋಟಿ ರೂಪಾಯಿ ಲ್ಯಾಂಡ್ ಅದ ಮತ್ತ 4 ಕೋಟಿ ರೂಪಾಯಿ ಮನಿದ. ಅದೇ ಬರ್ಲಿಕ್ಕೆ ಇನ್ನ ಬರ್ತಾ ಇಲ್ಲ. ಇವ್ರು 91 ಕೋಟಿ ರೂಪಾಯಿ ಆರೋಪ ಮಾಡ್ತಾರಂದ್ರೆ ಇದು ನ್ಯಾಯ ಎಲ್ಲಿದೆ? ಇದು ಯಾರ ಪರ ಮಾತಾಡ್ತಾರ ಅವ್ರು? ಏನ್ ಅಧಿಕಾರಿಗಳ ಪರನ, ಸರ್ಕಾರ ಪರನ, ಯಾರ ಪರ? ಅಧಿಕಾರಿ ಇವ್ರ ಬಲ್ಲಿ 25 ಲಕ್ಷ ರೂಪಾಯಿ ಕೇಳಿದಾಗ ಇವ್ರ 25 ಲಕ್ಷ ಆಗಲ್ಲ ಅಂತೇಳಿ 5 ಲಕ್ಷ ರೂಪಾಯಿ ಏನೋ ಕೊಟ್ಟಾರಂತ. ಆ ಕೊಟ್ಟೋದಕ್ಕಾಗಿ ಅದ್ರಾಗ ಈಗ ಇನ್ನ 20 ಲಕ್ಷ ರೂಪಾಯಿ ಬರ್ಬೇಕಂತೇಳಿ ಅಧಿಕಾರಿ ಬಲ್ಲಿ ಪಾಲ ಮಾತಾಡೋರು ಗೊತ್ತಿಲ್ಲ ಆಂದೋಲನ ಶ್ರೀಗಳು. ಮತ್ತೇನೋ ರೈತರಿಗೆ ಏನ್ ಮಣ ಹಾಕಿಸ್ಬೇಕಂತ ಮಾತಾಡ್ತಾರೋ ಗೊತ್ತಾಗಲ್ಲ. ಬಟ್ ಆಂದೋಲನ ಸ್ವಾಮಿಗಳು ರೈತರು ಮತ್ತು ಬಡವರ ಪರವಾಗಿರ್ಬೇಕು. ಖರೆ ಇವತ್ ನೋಡಿದ್ರೆ ಅಧಿಕಾರಿಗಳು ಮತ್ತೆ ಸರ್ಕಾರದ ಪರ ನಿಂದಿರ್ಲತ್ತಾರ ಅಂದ್ರೆ ಅದು ಸರ್ಕಾರ ಪರ ನಿಂತರ್ರಿ ಅದು ಬಂದಿಲ್ಲ. ರೈತರಿಗೆ ಬರ್ತಕ್ಕಂತ ಸೌಲಭ್ಯ ಇಸ್ಕೊಟ್ರೆ ಆಂದೋಲನ ಶ್ರೀ ಒಂದ್ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತೇಳಿ ರೈತರು ಅವ್ರಿಗೆ ಒಂದು ನಮನ ಸಲ್ಲಿಸ್ತಾರ. ಅದು ಬಿಟ್ಟು ಬರ್ತಕ್ಕಂತ 9 ಕೋಟಿನೂ ಬರ್ಕೊಡಲ್ಲ, 91 ಕೋಟಿ ಅಂತ ಹೇಳ್ತಾರ. ಆಧಾರ ಮೇಲೆ 91 ಕೋಟಿ ಹೇಳ್ತಾರ? ಈಗ ಎಲ್ಲಾ ಇವ್ರ RTC ಇದೆ, ಅವ್ರ ಆರೋಪ ಪೂರಾ ಸುಳ್ಳದ. ಅವ್ರ ಆರೋಪಕ್ಕೆ ಸತ್ಯತೆ ಇಲ್ಲ. ಅದರಲ್ಲಿ ಇರೋದು ಮುಂದಿನ ಹೋರಾಟ ಇದು ಬರ್ತಕ್ಕಂತ ಇದು ರೈತರದೇನ 13 ಕೋಟಿ ರೂಪಾಯಿ 9 ಕೋಟಿ ರೂಪಾಯಿ ಲ್ಯಾಂಡ್ ಮತ್ತು 4 ಕೋಟಿ ರೂಪಾಯಿ ಮನಿದು ಇದು ಅತಿ ಶೀಘ್ರದಾಗ ಬಿಡುಗಡೆ ಆಗ್ಬೇಕು. ಅದು ಪರಿಶೀಲನೆ ಮಾಡ್ಲಿ. ಇನ್ನೊಂದ್ಸರಿ 4 ಸರಿ ಪರಿಶೀಲನೆ ಮಾಡ್ಲಿ. ಅಕ್ರಮ ಇದ್ರೆ ನಾವೇ ಎದನಿಂತ ತೆಗಿಸ್ತೇವೆ. ಅಕ್ರಮ ಇತ್ತು ಕಂಡು ಬಂದಿತ್ತಂದ್ರೆ ಯಾರೇ ಅಕ್ರಮವಾಗಿ ಇದ್ರು, ಸುಳ್ಳಿತ್ತು, ಫೇಕ್ ಇತ್ತು ಅಂದ್ರೆ ನಾವೇ ಎದರ್ ನಿಂತ ಅವರನ್ನ ತೆಗಿಸ್ತೀವಿ. ರಮೇಶ್ ರಾಗಿ ಜನರಲ್ ಸೆಕ್ರೆಟರಿ ಕರ್ನಾಟಕ ರಾಜ್ಯ ರೈತ ಸಂಘ.